ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಡುಕ್ತಾ ಇತ್ತ ರಾಹುಲ್ ಗಾಂಧಿ ಅವರು ಇವತ್ತು ಬೆಂಗಳೂರಿನಲ್ಲಿದ್ದರು. ಬೆಂಗಳೂರಿನಲ್ಲಿ ಈಗಾಗಲೇ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ 40% ಕಮಿಷನ್ ಆರೋಪವನ್ನು ಏನು ಮಾಡಿದ್ರು ಅದಕ್ಕೆ ಕೌಂಟರ್ ಆಗಿ ಕೇಸನ್ನು ಕೂಡ ದಾಖಲಿಸಿತ್ತು. ಆ ಕೇಸ್ನ ವಿಚಾರಣೆಗೆ ಇವತ್ತು ಬೆಂಗಳೂರಿನಲ್ಲಿ ಬಂದರು. ಇನ್ನು ಕೋರ್ಟ್ ಕಲಾಪ ಬಳಿಕ ಕೆಪಿಸಿಸಿ ನಾಯಕರು ಅಂದರೆ ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆಗೆ ಹಾಗೂ ಗೆದ್ದಂಥ ಹೊಸ ಸಂಸದರು ಹಾಗೂ ಅಭ್ಯರ್ಥಿಗಳ ಜೊತೆಗೆ ರಾಹುಲ್ ಗಾಂಧಿ ಸಭೆ ಕೂಡ ಮಾಡಿದ್ರು. ಈ ಸಭೆಯಲ್ಲಿ ಫಲಿತಾಂಶದ ಬಗ್ಗೆ ರಾಹುಲ್ ಗಾಂಧಿ ಬಿಲ್ಕುಲ್ ಒಪ್ಪಿಲ್ಲ, ತುಂಬ ಗರಂ ಆಗಿದ್ರು ಅನ್ನುವಂಥ ಸುದ್ದಿ ಕೂಡ ಬರ್ತಾ ಇದೆ. ಹಾಗಾದರೆ ಆ ಸಭೆಯಲ್ಲಿ ಏನಾಯಿತು, ರಾಹುಲ್ ಗಾಂಧಿ ಏನೆಲ್ಲ ಹೇಳಿದ್ರು ನೋಡೋಣ ಬನ್ನಿ. ರಾಹುಲ್ ಗಾಂಧಿ ಅವರು ತಮ್ಮ ಟ್ವಿಟರ್ ಹ್ಯಾಂಡ್ಲಲ್ಲಿ ತುಂಬ ದೊಡ್ಡ ಪ್ರಚಾರವನ್ನು ಮಾಡಿದ್ರು. ಯತ್ನಾಳೆ ಹೇಳಿದ್ದು 2,500 ಕೋಟಿ ಸಿಎಂ ಇದೆ ಅಂತ. ಅದು 2023ರ ವಿಧಾನಸಭೆ ಚುನಾವಣೆಯ ಸಮಯ. ಬಿಜೆಪಿ ಅಧಿಕಾರದಲ್ಲಿದ್ದ ಘಳಿಗೆ. ಅಧಿಕಾರದಲ್ಲಿದ್ದ ಬಿಜೆಪಿಯನ್ನ ಕೆಳಗಿಳಿಸೋದೇ ಕಾಂಗ್ರೆಸ್ನ ಮೂಲ ಉದ್ದೇಶ ಆಗಿತ್ತು. ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಭ್ರಷ್ಟಾಚಾರದ ಆರೋಪಗಳನ್ನೇ ಮಾಡ್ತಿದ್ರು. ಹೊಸ ಹೊಸ ಅಸ್ತ್ರಗಳನ್ನೇ ಹೂಡಿತ್ತು. ಅದರಲ್ಲೂ ಪೇಸಿಎಂ 40% ಕಮಿಷನ್ ಆರೋಪ ಅಂತೂ ರಾಜ್ಯದಲ್ಲೇ ಸದ್ದು ಮಾಡಿತ್ತು. ಜಿಲ್ಲೆ ಜಿಲ್ಲೆಯಲ್ಲೂ ಪ್ರಚಾರ ಮಾಡಲಾಗಿತ್ತು. ಬಿಜೆಪಿ ವಿರುದ್ಧ 40% ಕಮಿಷನ್ ಸಮರ ಸಾರಿದ ಕಾಂಗ್ರೆಸ್ಗೆ ದೊಡ್ಡ ಗೆಲುವೇ ಸಿಕ್ಕಿತ್ತು. ಆದರೆ ಇದೇ 40% ಕಮಿಷನ್ ಆರೋಪವನ್ನ ತಳ್ಳಿ ಹಾಕಿದ ಬಿಜೆಪಿ ಕಾನೂನು ಸಮರ ಸಾರಿತ್ತು. ಇದರಲ್ಲಿ 4ನೇ ಆರೋಪಿಯಾಗಿದ್ದ ರಾಹುಲ್ ಗಾಂಧಿಗೆ ಇದೀಗ ಜಾಮೀನು ಮಂಜೂರಾಗಿದೆ. ರಾಜ್ಯ ಬಿಜೆಪಿ ದಾಖಲಿಸಿರುವ ಮಾನಹಾನಿ ಕೇಸ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇಂದು ಬೆಂಗಳೂರಿಗೆ ಆಗಮಿಸಿ ಕೋರ್ಟ್ಗೆ ಹಾಜರಾದರು. ಬಿಜೆಪಿಯ ಕೇಶವ್ ಪ್ರಸಾದ್ ದಾಖಲಿಸಿರುವ ಪ್ರಕರಣದ ವಿಚಾರಣೆ ನಡೆಸಿದ ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ ಜಾಮೀನು ಮಂಜೂರು ಮಾಡಿತು. ಜುಲೈ 30ಕ್ಕೆ ನ್ಯಾಯಾಲಯ ವಿಚಾರಣೆ ಮುಂದೂಡಿಕೆ ಮಾಡಿತು. ಪ್ರಕರಣದಲ್ಲಿ ರಾಹುಲ್ ಗಾಂಧಿ 4ನೇ ಆರೋಪಿಯಾಗಿದ್ರು. ಇನ್ನು ಕಾಂಗ್ರೆಸ್ ಮಾಜಿ ಸಂಸದ ಡಿಕೆ ಸುರೇಶ್ ಶ್ಯೂರಿಟಿ ಸಲ್ಲಿಕೆ ಮಾಡಿದ್ರು. 75 ಲಕ್ಷ ಮೌಲ್ಯದ ಆಸ್ತಿಯ ಪತ್ರ ಭದ್ರತೆಗಾಗಿ ಸಲ್ಲಿಸಿದ್ರು. ಜಾಮೀನು ಬಾಂಡ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಹಿ ಹಾಕಿದ್ರು. ಕೇಶವ್ ಪ್ರಸಾದ್ ದಾಖಲಿಸಿರುವ ಪ್ರಕರಣದಲ್ಲಿ ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪಿಗಳಾಗಿದ್ದಾರೆ. ಈ ಎಲ್ಲ ಆರೋಪಿಗಳಿಗೂ ಸಮನ್ಸ್ ಜಾರಿಯಾಗಿತ್ತು. ಕಳೆದ ಜೂನ್ 1ರಂದು ಸಿಎಂ, ಡಿಸಿಎಂ ಕೋರ್ಟ್ಗೆ ಹಾಜರಾಗಿ ಜಾಮೀನು ಪಡೆದುಕೊಂಡಿದ್ರು. ನೋಡಿ, ಚುನಾವಣಾ ಸಂದರ್ಭದಲ್ಲಿ ಎಲ್ಲ ಪತ್ರಿಕೆಗಳಲ್ಲೂ ಮುಖಪುಟದಲ್ಲಿ ದೊಡ್ಡ ದೊಡ್ಡ ಜಾಹೀರಾತನ್ನು ಕೊಟ್ಟಿದ್ರು. ಜಾಹೀರಾತಿನಲ್ಲಿ ಯಾವುದೇ ಸತ್ಯ ಸಂಗತಿ ಇಲ್ಲ ಅಂತ ಹೇಳಿ ನಾವು ನೋಟಿಸ್ ಕೊಟ್ಟಿದ್ವಿ ಕಾಂಗ್ರೆಸ್ ಪಕ್ಷಕ್ಕೆ. ಆದರೆ ಕಾಂಗ್ರೆಸ್ ಪಕ್ಷ ಅದನ್ನು ಹಗುರವಾಗಿ ತಗೊಳ್ತು. ಆ ನೋಟಿಸಿಗೆ ಉತ್ತರವನ್ನು ಕೊಡಲಿಲ್ಲ. ಹಾಗಾಗಿ ನಾವು ಕೋರ್ಟನ್ನು ಅಪ್ರೋಚ್ ಮಾಡಿದ್ವಿ. ಕೋರ್ಟ್ ಸಮನ್ಸ್ ಇಶ್ಯೂ ಮಾಡಿತು. ಆಗ ಪಕ್ಷದ ಅಧ್ಯಕ್ಷರಾಗಿದ್ದಂತಹ ಶಿವಕುಮಾರ್ ಅವರು ಹಾಗೂ ಅಪೋಸಿಷನ್ ಲೀಡರ್ ಆಗಿದ್ದಂಥ ಸಿದ್ದರಾಮಯ್ಯನವರು ಕೋರ್ಟ್ಗೆ ಬಂದು ಅಪಿಯರ್ ಆಗಿದ್ದಾರೆ. ಹಾಗೇನೆ ರಾಹುಲ್ ಗಾಂಧಿ ಅವರು ತಮ್ಮ ಟ್ವಿಟರ್ ಹ್ಯಾಂಡ್ಲಲ್ಲಿ ಅದನ್ನು ತುಂಬ ದೊಡ್ಡ ಪ್ರಚಾರವನ್ನು ಮಾಡಿದ್ರು. ನಾವು ಅವರನ್ನು ಕೂಡ ಪಾರ್ಟಿ ಮಾಡಿದ್ವಿ. ಅವರು ಅವತ್ತೇ ಬರಬೇಕಾಗಿತ್ತು 1ನೇ ತಾರೀಕು. ಆದರೆ ಡಿಸಿಎಂ ಮಾತ್ರ ಬಿಜೆಪಿಯವರು ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಕಿಡಿಕಾರಿದ್ರು. ಯತ್ನಾಳೆ ಹೇಳಿದ್ದು 2,500 ಕೋಟಿ ಸಿಎಂ ಇದೆ ಅಂತ. ಆಮೇಲೆ ಕೆಲವು ಪೇಪರಲ್ಲಿ ಬಂದಿತ್ತು, ಈ ಇಡ್ಲಿ, ವಡೆ, ದೋಸೆ, ಪೊಂಗಲು, ಕಾಫಿ, ಟೀ ಹಾಕ್ದಂಗೆ ಒಂದು ರೇಟ್ ಹಾಕ್ತೀವಿ ಪೇಪರು. ಅದನ್ನು ನಾವು ಅಡ್ವರ್ಟೈಸ್ಮೆಂಟ್ ಹಾಕ್ತಿದ್ದೇವೆ. ನೀವೇನು ಹೇಳಿದ್ರಿ, ನಿಮ್ಗೇನು ಮಾಹಿತಿ ಬಂದಿದ್ದಲ್ಲ, ಆ ಮಾಹಿತಿ ಮೇಲೆ ನಾವು ಅಡ್ವರ್ಟೈಸ್ಮೆಂಟ್ ಹಾಕ್ತಿದ್ದೇವೆ. ಅಷ್ಟಕ್ಕೂ ರಾಹುಲ್ ಗಾಂಧಿ ವಿರುದ್ಧ ಇರೋ ದೂರು ಏನು ಅಂತ ನೋಡೋದಾದ್ರೆ, ಕಳೆದ ಬಾರಿ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ 2023ರ ಮೇ 5ರಂದು ಕಾಂಗ್ರೆಸ್ ಪತ್ರಿಕೆಗಳಲ್ಲಿ ಜಾಹೀರಾತುವೊಂದನ್ನು ನೀಡಿತ್ತು. ಬಿಜೆಪಿಯನ್ನ ಭ್ರಷ್ಟ ಅಂತ ಆರೋಪಿಸಿ 40% ಕಮಿಷನ್ ಆರೋಪ ಮಾಡಿತ್ತು. ಹೀಗಾಗಿ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ಕೇಶವ್ ಪ್ರಸಾದ್ ಕೋರ್ಟ್ಗೆ ದೂರು ಸಲ್ಲಿಸಿದ್ರು. 2024ರ ಮಾರ್ಚ್ 11ರಂದು ಕೈ ನಾಯಕರಿಗೆ ಸಮನ್ಸ್ ಜಾರಿಯಾಗಿತ್ತು. ಆಗ 4ನೇ ಆರೋಪಿಯಾಗಿದ್ದ ರಾಹುಲ್ ಗಾಂಧಿ ಲೋಕಸಭೆ ಚುನಾವಣೆಯ ಕಾರಣ ಖುದ್ದು ಹಾಜರಾಗಲು ಸಾಧ್ಯವಿಲ್ಲ, ಜೂನ್ಗೆ ವಿಚಾರಣೆ ಮುಂದೂಡಬೇಕು ಅಂತ ವಕೀಲರ ಮೂಲಕ ಕೋರ್ಟ್ಗೆ ಮನವಿ ಸಲ್ಲಿಸಿದ್ರು. ಆದರೆ ಜೂನ್ 1ರಂದು ರಾಹುಲ್ ಗಾಂಧಿ ವಕೀಲರ ಮೂಲಕ ಮತ್ತೆ ಖುದ್ದು ಹಾಜರಾಗಲು ಸಾಧ್ಯವಿಲ್ಲ, ಜೂನ್ 7ಕ್ಕೆ ವಿಚಾರಣೆ ಮುಂದೂಡಬೇಕು ಅಂತ ಮನವಿ ಮಾಡಿದ್ರು. ಹೀಗಾಗಿ ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು.